ಎಲ್ರಿಗೂ ನಮಸ್ಕಾರ. ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ನಾವು ತುಂಬಾ ಸೂಪರ್ ಸಾಫ್ಟ್ ಆಗಿರುವಂಥ ಹಾಗೆ ಜಲ್ಲಿ ಥರ ಇರುವಂಥ ರಾಗಿ ಹಾಲ್ಬಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ ಎಷ್ಟು ತುಂಬಾ ಸಾಫ್ಟಾಗಿ ಜಲ್ಲಿ ಥರ ಆಗಿದೆ. ಈ ಥರ ಒಂದು ತುಂಬಾ ಪರ್ಫೆಕ್ಟ್ ಆಗಿರುವಂಥ ರಾಗಿ ಹಾಲ್ಬಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು 1 ಲೋಟ ಆಗೋಷ್ಟು ನಾನು ರಾಗಿನ ಒಂದು 5 to 6 hours ನೆನೆಸ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಈಗ ಜಾರಿಗೆ ಹಾಕೋತಾ ಇದ್ದೀನಿ. ನೀರು ಹಾಕೋಬಾರ್ದು, ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು. ಜೊತೆಗೆ ಒಂದು 5 ರಿಂದ 6 ಏಲಕ್ಕಿನ ಹಾಕೋತಾ ಇದ್ದೀನಿ. ಇವಾಗ ನಾನು ಯಾವ ಲೋಟದಲ್ಲಿ ರಾಗಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಅರ್ಧ ಲೋಟ ಆಗೋಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಫುಲ್ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡು ಈ ಥರ ಒಂದು ಸೋಸೋದನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ರುಬ್ಬಿರುವಂಥ ರಾಗಿನ ಹಾಕ್ಕೊಂಡು ಈ ಥರ ಬಟ್ಟೆನಲ್ಲಿ ಕ್ಲೀನಾಗಿ ಹಿಂಡ್ಕೊಂಡು ರಾಗಿ ಹಾಲನ್ನ ನಾವು ತೆಕ್ಕೋಬೇಕು. ಇದೇ ಥರ ಪ್ರಾಸೆಸ್ನ 2-3 ಸತಿ ರಿಪೀಟ್ ಮಾಡಬೇಕು. ಮತ್ತೆ ಏನು ಚರಟ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸತಿ ರುಬ್ಕೊಂಡು ಮತ್ತು ಅದೇ ಥರ ಸೋಸ್ಕೋಬೇಕು. ಈ ಥರ 2-3 ಸತಿ ನಾವು ಮಾಡ್ಕೊಂಡ್ಮೇಲೆ ನಮ್ಗೆ ಇಷ್ಟ ರಾಗಿ ಹಾಲು ಬರುತ್ತೆ. ಇವಾಗ ನಾವು ಅದೇ ಲೋಟದಲ್ಲಿ ಒಂದು 3/4 ಲೋಟ ಆಗೋಷ್ಟು ನಾನಿಲ್ಲಿ ಬೆಲ್ಲ ಹಾಕೋತಾ ಇದ್ದೀನಿ. ಈಗ ಬೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು. ಗ್ಯಾಸ್ ಮೇಲೆ ಇಡಬಾರ್ದು ಮುಂಚೆನೇ. ಫಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಸ್ವಲ್ಪ ಬೆಲ್ಲ ಇನ್ನೇನು 3/4 ಭಾಗ ಕರಗಿದೆ ಅಂತ ಅನ್ಬೇಕಾದ್ರೆ ಆವಾಗ ನಾವು ಅದನ್ನು ಗ್ಯಾಸ್ ಮೇಲೆ ಇಟ್ಕೋಬೇಕು. ಒಂದು ಸತಿ ಗ್ಯಾಸ್ ಮೇಲೆ ಇಟ್ವಿ ಅಂತಂದರೆ ಅದನ್ನು ಕೈ ಬಿಡಬಾರ್ದು, ಹಾಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾದಂಗೆ ಆಗೋಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಫ್ಲೇಮ್ನ ಫುಲ್ ಸಣ್ಣಾಗಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ತಾ ಈಗ ಒಂದು 10 ನಿಮಿಷ ಆದಮೇಲೆ ಈ ಥರ ಗಟ್ಟಿ ಆಗ್ತಾಯಿದೆ. ಇದೇ ಥರ ಚೆನ್ನಾಗಿ ಈಗ ರಾಗಿ ಎಲ್ಲ ಬೇಯಬೇಕು. ಬೆಂದು ಇನ್ನೂ ಪೂರ್ತಿ ಗಟ್ಟಿಯಾಗ ಸ್ವಲ್ಪ ತಳ ಬಿಟ್ಟಂಗೆ ಆಗುತ್ತೆ. ಅಲ್ಲಿ ತನಕ 15-20 ನಿಮಿಷ ಅಂತೂ ಬೇಕಾಗುತ್ತೆ. ಅಲ್ಲಿ ತನಕ ಹಾಗೆ ಕೈ ಆಡಿಸ್ತಾ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈಗ ಒಂದಿನ 1/4 ಭಾಗ ಅಷ್ಟೇ ಆಗಿರೋದು, ಇನ್ನೂ ಆಗಬೇಕು ಚೆನ್ನಾಗಿ. ಈಗ ಅದೇ ಥರ ಫ್ಲೇಮ್ನ ಸಣ್ಣಗೆ ಇಟ್ಕೊಂಡು ಕೈ ಆಡಿಸ್ತಾನೆ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಗಟ್ಟಿ ಆಯಿತು. ಈಗ ಒಂದು ಸತಿ ನಾವು ಮೇಲಿಂದ ಸೌಟಿಂದ ಹಿಂಗೆ ಎತ್ತು ಹಾಕ್ಕೊಂಡಾಗ ಸ್ವಲ್ಪ ಅದು ಗಟ್ಟಿ ಬರಬೇಕು. ಅಲ್ಲಿ ತನಕ ಅದನ್ನು ಕೈ ಆಡಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಒಂದು ಅರ್ಧ ಭಾಗ ಆದಮೇಲೆ ಒಂದು 2-3 ಚಮಚ ಆಗೋಷ್ಟು ನಾನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಶೈನ್ ಬರುತ್ತೆ ಒಂದು ಹಾಲ್ಬಾಯಿ ಮೇಲೆ. ಈಗ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಇದನ್ನು ಒಂದೇ ಸತಿ ಕೈ ಆಡಿಸ್ತಾ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು. ಪೂರ್ತಿ ಗಟ್ಟಿ ಆಗುತ್ತೆ, ಕೈ ಬಿಡಬಾರ್ದು. ಅಲ್ಲಿ ತನಕ ಅದೇ ಥರ ಕೈ ಆಡಿಸ್ಕೊತಾ ಇರಬೇಕು. ಈಗ ನೋಡ್ತಾ ಇರ್ಬೋದು ಮೇಲಿಂದ ಎತ್ತಿ ಹಿಂಗೆ ಕೆಳಗಡೆ ನಾವು ಬಿಟ್ಟಾಗ ಸ್ವಲ್ಪ ಅದು ಸಪ್ರೇಟಾಗಿ ಕಾಣಿಸ್ಬೇಕು. ಒಂದ್ರೊಳಗೊಂದು ಅದನ್ನು ಹೋಗ್ಬಿಡಬಾರ್ದು. ಈ ಥರ ಸಪ್ರೇಟಾಗಿ ಮೇಲ್ಗಡೆ ನೆರಿಗೆ ಥರ ಬರಬೇಕು. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಬಂತು ಅಂತಂದರೆ ಟೆಕ್ಸ್ಚರ್ ಆಗಿದೆ ಅಂತ ಅರ್ಥ. ಈಗ ನೋಡ್ತಾ ಇರ್ಬೋದು ಒಂದು ತುಪ್ಪ ಸವರಿರುವಂಥ ತಟ್ಟೆನ ಮುಂಚೆನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಈಗ ನಾವೇನು ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹಾಲ್ಬಾಯಿನ ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಸೆಟ್ ಮಾಡ್ಕೋಬೇಕು. ಮೇಲ್ಗಡೆ ಒಂದು ಸೌಟ್ ತೊಗೊಂಡು ಕ್ಲೀನಾಗಿ ಅದನ್ನು ಸವರ್ಬಿಟ್ಟು ಒಂದು ಲೆವೆಲಾಗಿ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಒಂದು 2 hours ತನಕ ಅದನ್ನು ಇಟ್ಬಿಡಬೇಕು. ಕ್ಲೀನಾಗಿ ಅದು ಸೆಟ್ ಆಗಬೇಕು. ಸ್ವಲ್ಪ ಎಲ್ಲ ಬಿಸಿ ಎಲ್ಲ ತಣ್ಣಗಾಗಿ ಕ್ಲೀನಾಗಿ ಅದು ಸೆಟ್ ಆಗಬೇಕು. ಅಲ್ಲಿ ತನಕ ಒಂದು 2 hours ಅದನ್ನು ಇಟ್ಕೋತಾ ಇದ್ದೀನಿ. ಈಗ ಒಂದು 2 hours ಆದಮೇಲೆ ನಿಮ್ಮನ್ನ ತೋರಿಸ್ತೀನಿ ಯಾವ ಥರ ಗಟ್ಟಿಯಾಗಿದೆ ಅಂತ. ಈಗ ನೋಡ್ತಾ ಇರ್ಬೋದು ಕ್ಲೀನಾಗೆಲ್ಲ ಸೆಟ್ ಆಗಿದೆ. ಈಗ 2 hours ಈಗ ಆಗಿದೆ. ತುಂಬಾ ಸ್ಮೂತಾಗಿ ಹಾಗೆ ಜಲ್ಲಿ ಥರ ಇರೋದ್ರಿಂದ ನಾವು ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಇಷ್ಟು 2 hours ಅಂತೂ ಬೇಕಾಗುತ್ತೆ ಕ್ಲೀನಾಗಿ ಸೆಟ್ ಆಗೋದಕ್ಕೆ. ಅಥವಾ 2 hours ಆದಮೇಲೆ ಒಂದು 1/2 hour ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಅವಾಗ ಸ್ವಲ್ಪ ಕೋಲ್ಡಾಗಿ ಕೂಡ ಇರುತ್ತೆ ತಿನ್ನೋಕ್ಕೆ, ಹಾಗೆ ಬೇಗ ಸೆಟ್ ಆಗುತ್ತೆ ಇನ್ನೊಂದು ಸ್ವಲ್ಪ. ಈಗ ನೋಡ್ತಾ ಇರ್ಬೋದು ನಾನು ಕಟ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಜಲ್ಲಿ ಥರ ಬಂದಿದೆ ಅಂತ. ಈಗ ತುಂಬಾ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರುವಂಥ ರಾಗಿ ಹಾಲ್ಬಾಯಿ ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.